ಅಂತ ಕೇಳ್ಕೊಳ್ತಾ ಈ ಸನ್ನಿಧಿಯ ಅಲ್ಪ ಸೇವೆ ಕಾಣಿಕೆ ಆಯುಷ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಿ ನಿಮಗೆ ಇನ್ನೂ 100 ವರ್ಷ ಇದ್ದು ಈ ಕಾರ್ಯಕ್ರಮ ಎಲ್ರಿಗೂ ಬೆಂಬಲಿಸ್ತಾ ಶಾಂತಿ ಸಮಾಧಾನದಲ್ಲಿ ಇದ್ದು ಎಲ್ಲರನ್ನೂ ಒಂದು ಈ ಮಾರ್ಗದಲ್ಲಿ ಕರ್ಕೊಂಡ್ಬರ್ಲಿ ಅಂತ ನಾವು ಕೇಳ್ಕೊಳ್ತೀವಿ. ಇರ್ಲಿ ಇರ್ಲಿ ಕಾರ್ಯಕ್ರಮ ಮಾಡಲಿ ಅನ್ನೋ ಉದ್ದೇಶ ಅಲ್ಲ. ನೀವು ಚೆನ್ನಾಗಿದ್ರೆ ನಾವೆಲ್ಲ ನಿಮ್ಮಂತವ್ರು ಕಲಿಬೇಕು, ನಾವು ಸೇವೆ ಬೇಕು. ನಿಮ್ಮಿಂದ ನಾವು ಕಲಿಯೋದು ತುಂಬಾ ಇರ್ತದೆ. ಎರಡನೇದು ವೆಂಕಟ ಇದಲ್ಲ ಇನ್ನೊಂದು ಅವಾಗೇ ತೆಗಿತಾ ಇದ್ನಲ್ಲ. ನಮ್ಮ ಈ ದಿನ ಪ್ರತಿ ವರ್ಷ ಇವರುಗಳ ಸೇವೆ ನನಗೆ ಬಹಳ ಶ್ರೇಷ್ಠವಾಗಿ ತುಂಬಾ ಚಂದ ಸಂತೋಷವಾಗಿ ನಮ್ಮ ಸೇವೆ ಈ ಸನ್ನಿಧಾನದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಾವು ಏನೇ ಸನ್ಮಾನ ಮಾಡೋದಲ್ಲ, ಇದೇನ್ ಕೊಟ್ರು ಇದು ಯಾವುದಕ್ಕೂ ಸಲ್ಲದೆ ಇರ್ತಕ್ಕಂಥದ್ದು ಇದು. ಆದ್ರೆ ಅವ್ರ ಪ್ರೀತಿ ವಿಶ್ವಾಸ ಮುಂದೆ ಇದು ಯಾವ್ದು ದೊಡ್ಡದಲ್ಲ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮುಂದೆ ಕಂಡು ಒಂದು ಮಾತಿಗೆ ಹೋಗ್ಬಿಟ್ಟು ನೀವೆಲ್ಲ ಬಂದು ಈ ಸೇವೆ ಭಗವಂತನ ಸೇವೆ ಮಾಡ್ತೀರ ಅಂದ್ರೆ ಇದು ನಾವು ನಿಮ್ಗಳಿಗೆ ಶಿರಋಣಿ ಆಗಿರ್ತೀನಿ. ಇವತ್ತು ವೆಂಕಟಾಚಲಪ್ಪ ಅವರಿಗೆ ಒಂದು ಭಗವಂತನ ಪಾದದ ಪ್ರಸಾದ, ಇದು ಭಾಗದಲ್ಲಿ ಒಂದು ಅರ್ಥ. ಇದೇ ರೀತಿ ಸೇವೆ ನಮ್ಮ ಮೇಲೆ ಇರಲಿ, ಸೇವೆ ಸಲ್ಲಿಸ್ತಾ ಇರಿ. ಭಗವಂತನ ಸೇವೆ ಒಂದೇ ಅಂತ ಅಲ್ಲ, ನೀವು 108 ಮಾಡ್ಕೊಂಡು ಬರ್ತಾ ಇದ್ದೀರ ಎಲ್ಲಾ ಕಡೆನೂ. ಅದರಲ್ಲಿ ಒಂದು ಭಾಗ ಇಲ್ಲಿ ಒಂದ್ ಕಡೆ ಈ ಸ್ವಾಮಿಯ ಸನ್ನಿಧಾನದಲ್ಲಿ ನಿಮ್ಮ ಸೇವೆ ಯಾವತ್ತೂ ನಿಲ್ಲದೆ ಹೋಗ್ತಾ ಇರ್ಲಿ ಅಂತ ನಾನು ಕೇಳ್ಕೊತೀನಿ. ಇಲ್ಲ ಇಲ್ಲ ಅಪ್ಪ ಸ್ವಾಮಿ ಅನ್ನೋದ್ರ ಸ್ವಾಮಿ ಆಶೀರ್ವಾದ ಇರ್ಲಿ. ಮೂರನೇದಾಗಿ ಬನ್ನಿ ಹನುಮನ ಹಾಡು ಹೇಳಿ ನಮ್ಮನ್ನೇ ಕುಣಿಯಂಗಾಗಿತ್ತು ಅಲ್ಲಿ. ಇದು ಬಹಳ ವರ್ಷದಿಂದ ನಾನು ಕೇಳಿರ್ತಕ್ಕಂಥ ಹಾಡು. ಎಷ್ಟೋ ವರ್ಷ ಈ ಕೇಳ್ತಾ ಇದ್ರೆ ನಾನು ನಿಜವಾಗ್ಲೂ ಅದನ್ನ ಈಗ ಕಣ್ಣಿಂದ ನೋಡ್ತಾ ಇದ್ದೀನಿ ಅನ್ನೋ ತರ ಆಗೋಯ್ತು ನನ್ಗೆ. ಅದಕ್ಕೆ ತುಂಬಾ ಸಂತೋಷ ಆಗೋಯ್ತು. ಅದು ಅದೇ ಧ್ವನಿ, ಅದೇ ಇದ್ರೊಳಗಡೆಗೆ ಬರ್ತಕ್ಕ ಸಾಹಿತ್ಯ ಒಂದೇನೆ, ಆದ್ರೆ ರಾಗ ರಚನೆ ಅದ್ರೊಂದರಲ್ಲೇ ಬಂದ್ಬಿಡ್ತು. ನಂಗೆ ತುಂಬಾ ಸಂತೋಷ ಆಯ್ತು. ನಾನು ಬಂದು ನೋಡಿ ಎಲ್ಲಿಂದ ಅಯ್ಯೋ ಕಡೆ ಅದು ಎಲ್ಲಿಂದ ಯಾರು ಆಡ್ತಾ ಇದ್ದಾರೆ ಅಂತ ಬಂದ ತಕ್ಷಣ ಒಳಗಿದ್ದ ಆಚೆ ಬಂದು ನೋಡಿದೆ ನಾನು. ತುಂಬಾ ಸಂತೋಷ ಆಯ್ತು ನನ್ಗೆ. ಅದು ಕೇಳಿದು ಒಂದ್ ಹೆಜ್ಜೆ ಹನುಮ ಕುಡ್ದಂಗೆ ಕುಣಿಬೇಕು ಅನಿಸ್ಬಿಡ್ತು ಒಂದು ಸೆಕೆಂಡ್ ನನಗೆ. ಇಲ್ಲ 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 ಅಪ್ಪನ ಆಶೀರ್ವಾದ. ಕಂಠಸ್ವರ ಅದೇ ರೀತಿ ಇರ್ಲಿ, ಭಗವಂತ ಆಯುಷ ಆರೋಗ್ಯ ಕೊಡ್ಲಿ ನಿಮಗೆ ಅಂತ ಕೇಳ್ತತಿ. ಸ್ವಾಮಿ ಪ್ರಸಾದ ತಗೊಳ್ಳಿ. ಮೂರನೇದಾಗಿ ರವೀಂದ್ರ ಸರ್, ಇಷ್ಟೇ ಶ್ರದ್ಧೆ, ಪ್ರಿಯ ಭಕ್ತಿ ಎಲ್ಲನೂ ಇವರಲ್ಲಿ ನಾನು ಮೊದಲು ಕಾಣ್ತೀನಿ ಒಂದು ರೀತಿಲಿ. ಯಾಕೆ ಅಂತ ಕೇಳಿದ್ರೆ ಯಾವಾಗ್ಲೂ ಅಷ್ಟೇನೆ ಅವರಾಗಾದ ಒಂದು ದಾರಿ ಇದೆ ಅನ್ನೋ ರೀತಿಯಲ್ಲಿ ನನಗೆ ಕಾಣಿಸ್ತಾ ಇದೆ. ಒಂದೇ ಸ್ವಭಾವ, ಒಂದು ರೀತಿ ಒಂದೇ ಅವ್ರದೇ ಒಂದು ಸ್ವಭಾವ. ಅವರು ಹೋಗೋ ದಾರಿನೇ ತೂಕವಾಗಿರ್ತಕ್ಕಂಥ ದಾರಿ ಅಂತ ಕಾಣ್ತದೆ. ಯಾಕಂದ್ರೆ ಅವ್ರ ಮಗದಲ್ಲಿ ಆ ಭಾವನೆಗಳು ಕಾಣ್ತಾ ಇದೆ. ದಯವಿಟ್ಟು ಅದರಲ್ಲಿನ ತಪ್ಪಿದ ಶ್ರಮಿಸ್ಬೇಕು ನಮ್ಗೆ. ಖಂಡಿತವಾಗ್ಲೂ ನಿಜ ಅಲ್ವೇ? ಅದರಿಂದ ಆ ಭಾವನೆಗಳು ಇರೋದ್ರಿಂದನೇ ಇವತ್ತು ಒಂದು ಸ್ಥಾನದಲ್ಲಿ ಇದ್ದೀವಿ. ನೀವಾಗ್ಲಿ ನಾವಾಗ್ಲಿ ನಾವು ಹೋಗೋ ದಾರಿ ಸುಟವಾಗಿ ನೇರಡಿಯಾಗಿರ್ಬೇಕು. ಅದು ಸರಿ ತಪ್ಪು ಅನ್ನೋದು ಆಲೋಚನೆ ಮುಂದಿನ ಭಾಗ. ಅದರಿಂದ ಅದಕ್ಕೋಸ್ಕರವಾಗಿ ಅದೇ ಮಾರ್ಗದಲ್ಲಿ ಭಗವಂತ ಶ್ರದ್ಧಾ ಭಕ್ತಿ ಶಿಷ್ಟೇ ಇರ್ಲಿ ಅಂತ ಹೇಳ್ತಾ ಭಗವಂತನಲ್ಲಿ ಆ ಪರಮಾತ್ಮ ಶನೇಶ್ವರ ಸ್ವಾಮಿ ಆಯುಷ ಆರೋಗ್ಯವನ್ನು ಕೊಟ್ಟು ಕಾಪಾಡಿ ಅಂತ ಕೇಳ್ಕೊತಾ ಈ ದಿನ ಬಂದು ನೀವು ಸೇವೆ ಸಲ್ಲಿಸತಕ್ಕಂಥ ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮನೇಲಿ ಮಾಡ್ಬಿಟ್ಟವ್ರೆ ಅಂತ ಬ್ಯಾಡ್ ಮಾಸ್ಟ್ರು ಬನ್ನಿ ಗುರುಗಳೇ. ಇವರು ನೋಡೋದಿಕ್ಕೆ ಒಂದೊಂದು ಬಹಳ ಸಂತೋಷ ಆಯ್ತದೆ. ಇವರು ಇನ್ನೊಂದು ರೀತಿ ಹೇಳ್ಬೇಕು ಅಂದ್ರೆ ಏನವ್ರು ಬಂದು ಕೂತ್ಕೊಂಡ್ರೆ ಮೌನ ಸ್ವಭಾವ, ಯಾವ್ದ್ರಲ್ಲೂ ನೇರ ದಿಟ್ಟ ನಿರಂತರ ಅನ್ನಂಗೆ ಯಾವುದೂ ಇಲ್ಲ. ಸೌಮ್ಯ ಸ್ವಭಾವ ಅನ್ನೋದ್ರಲ್ಲಿ ಮಕ್ಕ ತೇಜಸ್ಸು, ನೇರವಾದಿ. ನಿಜವಾಗ್ಲೂ ಹೇಳ್ಬೇಕಾದ್ರೆ ಅದೇ ಸ್ವಭಾವ, ಅದೇ ದಿನ ಬಹಳ ತುಂಬಾ ಸಂತೋಷ ಆಯ್ತದೆ. ಗುರುಗಳ ಬೇಡಿ ಅಪ್ಪನ ಸೇವೆ, ಅಪ್ಪನ ಭಗವಂತನ ಸಮರ್ಪಣೆ ಅದು. ಬನ್ನಿ. ನಿಮ್ಮ ಪ್ರೀತಿ ವಾತ್ಸಲ್ಯ
ಈ ದೇವಸ್ಥಾನದಲ್ಲಿ ಬಂದು ನಿಮ್ಮ ಸೇವೆ ಮಾಡುವ ಭಾಗ್ಯ ಇದೇ ರೀತಿ ಇರಲಿ ಅಂತ ಕೇಳ್ಕೊತಾ ಒಂದು ಭಾಗ್ಯ. ನಿಮ್ಮನ್ನು ಕರೆಸಿ ನಾವು ಒಂದು ಗೌರವ ಕೊಡೋದೇ ನನ್ನ ಒಂದು ಭಾಗ್ಯ. ನೀವು ಸೇವೆ ಮಾಡೋ ಜೊತೆ ಒಳಗಡೆ ನಿಮ್ಮನ್ನ ಕರೆಸಿ ಒಂದು ಗೌರವ ಕೊಡ್ತೀವಲ್ಲ, ನಮ್ಮ ಪುಣ್ಯ ಅದು. ತುಂಬಾ ಸಂತೋಷ ಆಯ್ತು. ಇಲ್ಲೊಬ್ರು ಇದ್ದಾರೆ. ಇದು ಯಾಕಲಪ್ಪ ನಿಮ್ಮ ಟೀಮಲ್ಲಿ ನೀವೇ ನೋಡ್ತಿದ್ದೆ. ಮಲ್ಲೇಶ್ವರ್ ಸರ್ ಬನ್ನಿ. ಇವರು ನೋಡಿದಾಗ ಸಡನ್ ಆಗಿ ನಾನು ಪ್ಲಾಸ್ ಆಗಿದ್ದು. ನಮ್ಮ ಅಕ್ಕನ ಮಗ ಒಬ್ರು ಇದ್ರು, ಕುಮಾರ್ ಅಂತ ಹೇಳಿ, ಬ್ಯಾಂಕಲ್ಲಿ ವರ್ಕಲ್ಲಿ ಇದ್ದಾರೆ. ಯಾಕೆಂದ್ರೆ ಇಲ್ವಮ್ಮ, ಸೇಮ್ ಕುಮಾರ್ ಅಂತಾರ ಇಲ್ವಾ? ನಮ್ಮ ಸಿಸ್ಟರ್ ಸಣ್ಣೊಬ್ಬ ಇದ್ದಾರೆ, ಬೆಂಗಳೂರು ಆರ್ಮಿಲಿ ರಿಟೈರ್ಡ್ ಆಗಿ ಈಗ ಬ್ಯಾಂಕ್ ಅಲ್ಲಿ ಅಕೌಂಟ್ ಸೆಕ್ಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಸರಸ್ವತಿ ಸ್ಟೇಟ್ ಬ್ಯಾಂಕ್ ಅಲ್ಲಿ. ಅವರು ಸೇಮ್ ನಿಮ್ಮ ನೋಡಿದ್ರೆ ಅವರನ್ನ ಸ್ವಲ್ಪ, ಅವ್ರಿಗೆ ಸ್ವಲ್ಪ ದಪ್ಪ ಇದ್ದಾನೆ ಅಷ್ಟೇನೆ, ನೀವು ಸ್ವಲ್ಪ ಕಡಿಮೆ ಇದಾಗಿದ್ದೀರ ಅಷ್ಟೇ. ಆದ್ರೆ ಹಾವ ಮತ್ತೆ ನೀವು ಹಾಕಿರ್ತಕ್ಕಂಥ ಇದು ಎಲ್ಲ ನೋಡಿದ್ರೆ ಸೇಮ್. ನಾನು ಸಡನ್ ಆಗಿ ಇದನ್ನ ಕುಮಾರ ಬಂದಿದ್ದೇನೆ ಅನ್ನೋ ತರ ಮನಸ್ಸಾಯ್ತು ನನಗೆ. ತುಂಬಾ ಸಂತೋಷ ಆಯ್ತು. ನೀವು ಬಂದು ನಿಮ್ಮ ಧ್ವನಿ ಒಂದು ಹೇಳ್ಬೇಕು ಅಂದ್ರೆ ಆ ಸ್ವಾಮಿ ಒಂದು ಹಾಡನ್ನ ನೀವು ಹಾಡೋದ್ರಲ್ಲ, ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಸ್ವಾಮಿ ಹಾಡನ್ನ ಹಾಡೋದಿಕ್ಕೆ ಬಹಳ ಶ್ರಮ ಇದೆ. ಅವ್ರು ಅಷ್ಟು ಸುಲಭವಾಗಿ ಕೂತ್ಕೊಳ್ಳೋದಿಲ್ಲ. ಬಹಳ ಸಂತೋಷ ಆಯ್ತು ನೀವು ಹಾಡಿದ್ದು ಕೇಳಿ, ಬಹಳ ಸಂತೋಷ. ಇದೇ ರೀತಿಯಾಗಿ ಕರ್ನಾಟಕ ಬಂದು ನಿಮ್ ಸೇವೆ ಸಲ್ಲಿಸ್ಕೊಡಿ ಅಂತ ಕೇಳ್ಕೊತೀವಿ. ಇದು ಅಲ್ಪನ ಈ ಸನ್ನಿಧಿಯ ಸಣ್ಣ ಗೌರವ.